ಅಣ್ಣ ಏನ ಇದು ಬಂದು 20 ಟನ್ ಆಗ್ತಾವಣ್ಣ ಈ ಗಾಡಿಗೆ. ಹಾ 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 ಈ ಗಾಡಿ ಹೋಗಕ್ಕೆ 3 ದಿನ 4 ದಿನ ಬೇಕು. ಎಲ್ಲಿಗೆ ಹೋಗುತ್ತೆ? ಈ ಡಿಲ್ಲಿ ಹೋಗತ್ತಣ್ಣ. ಡೆಲ್ಲಿ. ಹಾ ಈಗ ನೀವು ಕಟ್ ಮಾಡ್ತಿರೋದು ಡೆಲ್ಲಿ ಕಟಿಂಗ್? ಹೌದಣ್ಣ, ಈ ಡಿಲ್ಲಿ ಕಟಿಂಗ್ ಇದು. ಏನಿಲ್ಲ ಸರ್, ಇಲ್ಲಿ ವೇಬ್ರಿಡ್ಜ್ ಹೋಗುತ್ತೆ ದುರ್ಗ. ವೇಬ್ರಿಡ್ಜ್ ಕಟ್ ಆದ ತಕ್ಷಣ ಪೇಮೆಂಟ್ ಕ್ಲಿಯರ್ ಮಾಡಿಬಿಡ್ತಾರೆ. ಪೇಮೆಂಟ್ ಕ್ಲಿಯರ್ ಆದ್ಮೇಲೆ ಗಾಡಿ ಹೋಗುತ್ತೆ. ಡೆಲ್ಲಿ ಕಳಿಸ್ಬಿಡ್ತೀವಿ. ಹಾ, ಕಳಿಸಿ ಆದ್ಮೇಲೆ ನಾವ್ ಬಂದ್ ಪಟ್ಟಿ ಮಾಡ್ತೀವಿ. ಇಲ್ಲ ಸರ್, ಇಲ್ಲ ಕೊಡಲ್ಲ, ನಾವು ಕೊಡಲ್ಲ. ಕೊಡಲ್ಲ. ಇಲ್ಲ ಆಗಿ ಹೋಗ್ಬಿಡ್ಬೋದು. 50% ಹೆಚ್ಚಾಗ್ಲಿ ಕಡಿಮೆ ಆಗ್ಲಿ ಯಾವಾಗ ನಾವು ಕ್ಲಿಯರ್ ಆಗ್ಬೇಕು. ಬೆಂಗಳೂರು ಹಂಗಲ್ರಿ, ಹೋದ್ಮೇಲೆ ಗಾಡಿ ಖಾಲಿ ಆದ್ಮೇಲೆ ಕೊಡೋದು. ಅವ್ರಿಗೆ ಮಾರ್ತಾರೆ ಡೈಲಿ. ಓ ಹಂಗೆ? ಹಾ, ಡೈಲಿ ಮಾರಿದ್ಮೇಲೆ ಅವ್ ಎಷ್ಟ್ ಆಗ್ತಾವ ಅವ್ ಕೊಡ್ತಾರೆ. ನೋಡ್ರಿ ನಮಸ್ತೆ, ನಿಮ್ಮ ಹೆಸರು ಮತ್ತೆ ಊರಿನ ಪರಿಚಯ ಮಾಡ್ಕೊಂಡ್ರೆ ನೋಡ್ರಿ. ಪ್ರವೀಣ್ ಅಂತ, ಚಿತ್ರದುರ್ಗ ಚಿಕ್ಕಗೊಂಡನಹಳ್ಳಿ ಗ್ರಾಮ ನಮ್ದು. ಈಗ ಪಪ್ಪಾಯ ಹಾಕಿದ್ರಲ್ಲ, ಎಷ್ಟು ಎಕರೆ ಹಾಕಿದ್ರ ಅಣ್ಣವ್ರೆ? ಇದು 9 ಎಕರೆ ಐತ್ರಿ. 9 ಎಕರೆಗೆ ಎಷ್ಟು ಸಾವಿರ ಗಿಡ ಬಿದ್ದಿದ್ದಾವೆ? 8,500 ತರಿಸಿದ್ವಿ. ಅಂದ್ರೆ ಎಲ್ಲರಿಗೂ ಗ್ಯಾಪ್ ಇರ್ತಾವಂತ ಅಡಿಷನಲ್ ತರಿಸ್ಕೊಂಡು 900 ಸಸಿ ಕುಂದಿರ್ತಾರೆ ಒಂದ್ ಎಕರೆಗೆ. ದಾಯ ಎಷ್ಟು ಮಾಡಿದೀರಾ? ಗಿಡದಿಂದ ಗಿಡಕ್ಕೆ 6 ಫೀಟ್, ಸಾಲಿಂದ ಸಾಲು 8 ಫೀಟ್. ಸಸಿ ಎಲ್ಲಿಂದ ತರಿಸಿದ್ರಂದ್ರಿ? ಪೂನಾ ABC ಕಂಪ್ನಿ, ಮಹಾರಾಷ್ಟ್ರ. ತಳಿ ಯಾವ್ದು ಇದು? 15 ನಂಬರ್. ಎಷ್ಟು ರೂಪಾಯಿ ಒಂದು ಬಿತ್ತು ನಿಮಗೆ? ನಮ್ಗೆ ಇಲ್ಲಿ ಡೆಲಿವರಿ 10 ರೂಪಾಯಿ. 10 ರೂಪಾಯಿ. ಈಗ ಎಷ್ಟು ತಿಂಗಳ ಸಸಿ? 9 ತಿಂಗಳು. 9 ತಿಂಗಳು ರನ್ನಿಂಗ್. ಅಂದ್ರೆ ಕಳೆದ ವರ್ಷದ ಜುಲೈ ಎಂಡ್. ಭೂಮಿ ತಯಾರಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ರಿ ಅವ್ರೆ. ನಮ್ದು ಟ್ರಾಕ್ಟರ್ ಫ್ರೇಮ್ ಬೆಡ್ ಇರ್ಸಿವ್ರಿ. ಬೆಡ್ ಹಾಕಿ ಡಬಲ್ ಲ್ಯಾಟ್ರಲ್ ಹಾಕಿವ್ರಿ. ಬೆಡ್ ಇರ್ಸಿದ್ಮೇಲೆ ಲ್ಯಾಟ್ರಲ್ ಹಾಕಿ ಆಮೇಲೆ ಮಲ್ಚಿಂಗ್ ಶೀಟ್, ಕೊಟ್ಟಿಗೆ ಗೊಬ್ಬರ ಅವೆಲ್ಲ ಕೆಳಗೆ ಕೊಟ್ಟಿವ್ರಿ ಫಸ್ಟ್. ಆಮೇಲೆ ಕೊಟ್ಟಿಗೆ ಗೊಬ್ಬರ ಎಲ್ಲ ಎಷ್ಟು ಹಾಕಿದ್ರಿ? ಎಷ್ಟು ಲೋಡ್ ಹಾಕಿದ್ರಿ? ಅದು ನಮ್ದೇ ಇತ್ರಿ, ಲೋಡ್ ಅಂತ ಲೆಕ್ಕ ಇಲ್ಲ. ಒಂದೊಂದ್ ಗಿಡಕ್ಕೆ ಒಂದೊಂದು ಸಣ್ಣ ಪುಟ್ಟಿ ಇರ್ತಾವಲ್ರಿ, ಒಂದೊಂದು ಬಾಣ್ಲಿ. ಸಸಿ ಹಚ್ಚಿ ಎಷ್ಟು ದಿನಕ್ಕೆ ಸ್ಟಾರ್ಟ್ ಮಾಡಿದ್ರಿ ಗೊಬ್ಬರ ಹಾಕೋದಕ್ಕೆ? ನಾವು ಕೊಟ್ಟಿಗೆ ಗೊಬ್ಬರ ಎಲ್ಲ ಕೊಟ್ಟಿದ್ವಲ್ರಿ. ಫಸ್ಟ್ ಮೈಕ್ರೋನ್ಯೂಟ್ರೆಂಟ್ ಹಾಕಿದ್ವಿ ಬೆಡ್ ಮೇಲೆ. ಸಸಿ ಹಚ್ಚೋದಕ್ಕಿಂತ ಮುಂಚೆ ಮೈಕ್ರೋನ್ಯೂಟ್ರೆಂಟ್, ಕೊಕ್ಕಲ್ಲು, ಬಿಟಾಕೋ ಗುಳಿಗಿ ಅವೆಲ್ಲ ಮಿಕ್ಸ್ ಮಾಡಿ ಹಾಕಿದ್ಮೇಲೆ 3 ದಿನಕ್ಕೆ ಸಸಿ ನಾಟಿ, ನೀರ್ ಬಿಟ್ಟು ಆಮೇಲೆ ಸಸಿ ನಾಟಿ ಮಾಡಿದ್ರಿ. ನಾಟಿ ಮಾಡಿ ಆದ ನಂತರ ಎಷ್ಟನೇ ದಿನಕ್ಕೆ ಮತ್ತೆ ಔಷಧ ಹೊಡಿಯೋದು, ಗೊಬ್ಬರ ಹಾಕೋದು ಮಾಡಿದ್ರಿ? ಅವಾಗ ಅಂದ್ರೆ 2 ತಿಂಗಳವರೆಗೂ ಏನು ಇಲ್ಲ ರೀ. 1-2 ತಿಂಗಳವರೆಗೂ ಏನು ಕೊಟ್ಟಿಲ್ಲ. ಸ್ಪ್ರೇ ಸುಮ್ಮನೆ ಏನು ಇಲ್ಲ. ಅದು ಏನು ಫಂಗಸೈಡ್ ಹೊಡೆದಿದ್ದು ಅಷ್ಟೇ, ಲೈಟ್ ಸ್ಪ್ರೇ. ನೀವ್ ಹಾಕಿದ್ ಒಳ್ಳೆ ಮಳೆಗಾಲದಲ್ಲಿ ಹಾಕಿದಿರಾ? ಫುಲ್. ಮತ್ತೇನಾದ್ರು ಇದು ಗಿಡಕ್ಕೆ ಶೀತ ಆಗೋದು ಆ ರೀತಿ ಏನಾದ್ರು ಕಾಣಿಸ್ಕೊಂಡಿತ್ತು? ಶೀತ ಆಗಿದ್ದ ಸಲುವಾಗಿ ಇಷ್ಟೊತ್ತಿಗೆ ನಾವು ಆಲ್ರೆಡಿ ಇದು 3ನೇ ಕಟಿಂಗ್ ತೆಗಿಬೇಕ್ರಿ. 3ನೇ ಕಟಿಂಗ್ ಬರ್ಬೇಕು, ನಾವು 3-4ನೇ ಕಟಿಂಗ್ ನಡೀತಿರ್ಬೇಕು. ಆ ಮಳೆ ಶೀತ ಜಾಸ್ತಿ ಆಗಿದೆಲ್ಲ, ವಾಟರ್ ಕ್ಯೂರಿಂಗ್ ಮಾಡಿದ್ರೆ ಗೋಡೆಗೆ ಕೊಪ್ಪಜನ್ ಹಿಡಿತದಲ್ಲ, ಆ ಟೈಪ್ ಆಗಿತ್ತು. ನೀರಿಲ್ಲ ಪ್ರದೇಶ. 9ನೇ ತಿಂಗಳ ರನ್ನಿಂಗ್. ಇದೇ ಫಸ್ಟ್ ಕಟಿಂಗ್ ಸ್ಟಾರ್ಟ್ ಮಾಡಿ. ಖರ್ಚೆಲ್ಲ ಎಷ್ಟು ಬಂದಿತ್ತು ನೀವೆಲ್ಲ ಸಸಿ ಹಾಕೋದಕ್ಕೆ ಎಲ್ಲ? ಸರ್ ಇಲ್ಲಿ ಬಂದು 1.30 ಹೋಗೈತ್ ನೋಡಿ. 1 ಎಕರೆಗೆ? 1 ಎಕರೆಗೆ 1,30,000. ಸ್ವಲ್ಪ ಖರ್ಚು ಜಾಸ್ತಿ ಆಯ್ತು ಅಂತ ಏನಾದ್ರು ಅನ್ಸುತ್ತಾ? ಜಾಸ್ತಿ ಆಗೈತ್ರಿ. ಅದೇ ಕ್ಲೈಮೇಟ್ ತಕ್ಕಂಗ ನಾವು ವಾತಾವರಣಕ್ಕೆ ತಕ್ಕಂಗ ಹೋಗ್ಬೇಕಲ್ರಿ. ಆ ಮಳೆ ಬಂದು ಕಳೆ ನಾಶಕ ಓಡಾಕಿರಲ್ಲ ಸಣ್ಣ ಗಿಡದಾಗ. ಲೇಬರ್ಲೇ ತೆಗಿಸ್ಬೇಕು, ಲೇಬರ್ ಕಾಸ್ಟ್ ಅವೆಲ್ಲ. ಮತ್ತೆ ಈಗ ಯಾರು ಲೇಬರ್ ಕಾಸ್ಟ್ ಬಾಳ ಆಯ್ತು ನಮ್ಗೆ. ಇದು ಸಸಿಯನ್ನ ನಾಟಿ ಮಾಡಿ ಎಷ್ಟು ತಿಂಗಳಿಗೆ ಫಸ್ಟ್ನೇ ಕಟಾವು ಬರುತ್ತೆ? ಮಾಮೂಲಾಗಿ ಅಂತಂದ್ರೆ ಸರ್, 6ನೇ ತಿಂಗಳ ಮುಗಿದು 7ನೇ ತಿಂಗಳಿಂದ ಸ್ಟಾರ್ಟ್ ಆಗಿಬಿಡ್ತದೆ. 7ನೇ ಲೈಟ್ ಆಗಿ ಹೂ ಸ್ಟಾರ್ಟ್ ಆಗಿರುತ್ತೆ. 7ನೇ ತಿಂಗಳ ಕಟಿಂಗ್ ಸ್ಟಾರ್ಟ್ ಆಗುತ್ತೆ. 8, 9 ಈ ಟೈಮಿಗೆ ಫುಲ್ ಲೋಡಿಂಗ್ ಅಲ್ಲಿ ಇರುತ್ತೆ. ನಮ್ದು 2 ತಿಂಗಳ ಇದೇನ್ ಮಳೆ ಸಲುವಾಗಿ ಇದಾಯ್ತಲ್ರಿ, ಆ 2 ತಿಂಗಳ ಲೇಟ್ ಆಗಿ ಸ್ಟಾರ್ಟ್ ಆಗೈತ್ರಿ. ಇದು ಫಸ್ಟ್ನೇ ಕಟಿಂಗ್. ಒಂದು ಗಿಡದಿಂದ ಎಷ್ಟೆಷ್ಟು ಕಾಯಿ ಕಟ್ ಮಾಡ್ತಾ ಇದಾರೆ? ಇದು ಹಂಗ ಈಗ ಆ ಲೆಕ್ಕ ಬರಂಗಲ್ರಿ. ಒಂದ್ ಗಿಡಕ್ಕೆ ಇರ್ತಾವ, ಒಂದ್ ಗಿಡಕ್ಕೆ 5 ಕಾಯಿ ಸಿಕ್ತಾವ, ಒಂದ್ ಗಿಡಕ್ಕೆ 8 ಕಾಯಿ ಸಿಕ್ತಾವ, ಒಂದ್ ಗಿಡಕ್ಕೆ ಏನೂ ಇರಲ್ಲ. ಆ ಟೈಪ್ 3 kg ಕೆಳಗೈತಿ. 1 kg 3 kg. 1 ರಿಂದ 3 kg. ಅವು ಅದಾವ್ರಿ ಸಣ್ಣ, ಅರ್ಧ kg 3/4 kg ಕಡಿಮೆ. ಇಲ್ಲಿಂದ ಪ್ರತಿ ಎಷ್ಟು ದಿನಕ್ಕೆ ಒಂದ್ಸರಿ ಕಟ್ ಮಾಡ್ತೀರಾ? 15ರಿಂದ 20 ದಿನ. 20 ದಿನಕ್ಕೆ ಒಂದೊಂದು ಕಟಿಂಗ್. ಪ್ರತಿ 20 ದಿನಕ್ಕೂ ಕಟಿಂಗ್ ಸ್ಟಾರ್ಟ್ ಆಗಿದೆ. ಎಷ್ಟು ತಿಂಗಳವರೆಗೂ ಬರ್ತವೆ ಇನ್ನು? ಇದು ಮಾಮೂಲಾಗಿ ಅಂದ್ರೆ 1.5 ವರ್ಷ ರೀ. ಆ ಗಿಡ ಚೆನ್ನಾಗಿತ್ತು, ನಾವು ಅದಕ್ಕೇನ ಗೊಬ್ಬರ ಅದು ಏನ ಚೆನ್ನಾಗಿ ನೀಟಾಗಿ ನೋಡ್ಕೊಂಡು 2 ವರ್ಷ ಮೈಂಟ್ ಮಾಡಿದವರು ಅದಾರೆ. ಅದು 1.5 ವರ್ಷ ಕರೆಕ್ಟ್ ಅಷ್ಟೇ. 1.5 ವರ್ಷ ಒಳ್ಳೆ ಸೈಜ್ ಬರುವಂತ ಕಾಯಿಗಳು ಸಿಗುತ್ತೆ.
ಆಮೇಲೆ ಗಿಡನು ಹೈಟ್ ಹೋಗ್ಬಿಡ್ತಲ್ರಿ, ಸೈಜ್ ಬರಲ್ಲ. ಈಗೆಲ್ಲ ಕೂಲಿಯರು ಎಲ್ಲ ಯಾವ ರೀತಿ ಈಗ ಕಟ್ ಸರ್ ಇದು ಮಾಡ್ತಾರೆ? ಕಟ್ ಮಾಡಿ ಪೇಪರ್ ಪ್ಯಾಕ್ ಮಾಡಿದ್ದು ಗಾಡಿದು ಅವೆಲ್ಲ ಅವ್ರೇ. ಓನ್ಲಿ ಕಟ್ ಮಾಡಿ ಪೇಪರ್ ಪ್ಯಾಕ್ ಮಾಡಿದ್ವಿ. ಹಣ್ಣಿನ ಇರ್ತದಲ್ರಿ, ಹಣ್ಣು ಲೋಡ್ ಮಾಡಿ ಕೊಡೋದು ನಮ್ಗೆ, ನಾವು ಕೊಡ್ಬೇಕದು. ಅವ್ರೇ ಮಾಡ್ಲಿ, ಗಾಡಿ ಹತ್ರಕ್ಕೆ ಹಾಕೋದಷ್ಟೇ ಹೊಲ್ದರ್ದ ಕೆಲಸ. ಯಾಕೆ ಹೊಲ್ದರ್ದಿಗೆ ಯಾಕೆ ಕಟಿಂಗ್ ಮಾಡೋದಕ್ ಬಿಡಲ್ಲ ಅವರು? ಅಂದ್ರೆ ಅವ್ರಿಗೆ ಅಲ್ಲಿ ಮಾರ್ಕೆಟ್, ಯಾಕಂದ್ರೆ ರೆಗ್ಯುಲರ್ ಆಗಿ ಆ ಕೆಲಸ ಮಾಡಿರ್ತಾರ, ಗೊತ್ತ್ರಿ. ಎಷ್ಟು ಟನ್ ಆಗ್ಬೋದು? ಅಷ್ಟೇ ಒಂದು 10 ರಿಂದ 12 ಟನ್ ಅಂತ ಅನ್ಕೊಂಡಿವ್ರಿ. ಹೆಚ್ಚು ಆಗ್ಬೋದು, ಕಡಿಮೆ ಆಗ್ಬೋದು. 10 ರಿಂದ 12 ಟನ್. ಹೌದು. ರೇಟ್ ಹೆಂಗಿದೆ ಇವತ್ತು ಮಾರ್ಕೆಟ್? ಈಗ 6-6.5 ರೂಪಾಯಿ. 6.5 ಸಿಕ್ಕರೆ ವರ್ಕೌಟ್ ಆಗುತ್ತೆ? ಅಲ್ಲೇ ಇಡ್ತೀನಿ, ಪ್ಯಾಕ್ ಮಾಡ್ಕೊಂಡ್ಬಿಡತ್ತೆ ಗಾಡಿ. ವರ್ಕೌಟ್ ಆಗಲ್ಲ ಸರ್, ವರ್ಕೌಟ್ ಎಲ್ಲಿದ್ದಾಗುತ್ತೆ? ಈಗ ಮುಂದಿನ ತಿಂಗಳಿಂದ ಎಲ್ಲ ಮಾರಣಿನ ಸೀಸನ್ ಬರುತ್ತೆ, ಮತ್ತೆ ಹೆಂಗ್ ಅಣ್ಣವ್ರೆ ರೇಟು? ಹಂಗೆ ಸರ್, ಏನು ಮಾವಿನಕಾಯಿ ಅಂದ್ರೆ 1-2 ತಿಂಗಳು ಇರುತ್ತೆ. ಈ ಹಣ್ಣು ಕಟ್ ಮಾಡಲ್ಲ ಅವರು? ಇಲ್ಲ ಕಟ್ ಮಾಡಲ್ಲ. ಹಣ್ಣಾಗಿರೋ ಕಟ್ ಮಾಡೋದಿಲ್ಲ. ಈ ಟೈಪ್ ಬೇಕ್ರಿ ಅವ್ರಿಗೆ. ಇದನ್ನು ಸ್ವಲ್ಪ ಹಣ್ಣು ಜಾಸ್ತಿ ಹಣ್ಣಾದಂಗ ಆಯ್ತು ಅವ್ರಿಗೆ. ಅಮೌಂಟ್ ಎಲ್ಲ ಯಾವಾಗ ಕೊಡ್ತಾರೆ? ಏನಿಲ್ಲ ಸರ್, ಇಲ್ಲಿ ವೇಬ್ರಿಡ್ಜ್ಗೆ ಹೋಗುತ್ತೆ ದುರ್ಗ. ವೇಬ್ರಿಡ್ಜ್ ಕಟ್ ಆದ ತಕ್ಷಣ ಪೇಮೆಂಟ್ ಕ್ಲಿಯರ್ ಮಾಡಿಬಿಡ್ತಾರೆ. ಪೇಮೆಂಟ್ ಕ್ಲಿಯರ್ ಆದ್ಮೇಲೆ ಗಾಡಿ ಹೋಗುತ್ತೆ. ಎಲ್ಲ ಮಾಲ್ ಎಲ್ಲ ಡೆಲ್ಲಿ ಕಟಿಂಗಿಗೆ ಅಲ್ಲಿ ಡೆಲ್ಲಿ ಕಳಿಸ್ಬಿಡ್ತೀವಿ. ಕಳಿಸಿ ಆದ್ಮೇಲೆ ನಾವ್ ಬಂದ್ ಪಟ್ಟಿ ಮಾಡ್ತೀವಿ. ಇಲ್ಲ ಸರ್, ಇಲ್ಲ ಕೊಡಲ್ಲ, ನಾವು ಕೊಡಲ್ಲ. ಇಲ್ಲ ಆಗ ಹೋಗ್ಬಿಡ್ಬೋದು. 50% ಹೆಚ್ಚಾಗ್ಲಿ ಕಡಿಮೆ ಆಗ್ಲಿ, ಯಾವಾಗ ನಾವು ಕ್ಲಿಯರ್ ಆಗ್ಬೇಕು. ಅಣ್ಣವ್ರೆ ಈ ಗಾಡಿ ಎಷ್ಟು ಟನ್ನೇಜ್ ಅಣ್ಣವ್ರೆ? ಅಣ್ಣ ಏನೋ ಇದು ಬಂದು 20 ಟನ್ ಆಗ್ತಾವಣ್ಣ ಈ ಗಾಡಿಗೆ. ಈ ಗಾಡಿ ಹೋಗೋದ್ಗೆ 3 ದಿನ 4 ದಿನ ಬೇಕು. ಎಲ್ಲಿಗೆ ಹೋಗುತ್ತೆ? ಈ ದಿಲ್ಲಿ ಹೋಗತ್ತಣ್ಣ. ಡೆಲ್ಲಿ? ಈಗ ನೀವು ಕಟ್ ಮಾಡ್ತಿರೋದು ಡೆಲ್ಲಿ ಕಟಿಂಗ್? ಹೌದಣ್ಣ, ಈ ದಿಲ್ಲಿ ಕಟಿಂಗ್. ಇದು ಅಂದ್ರೆ ಯಾವ ತರ ಕಟ್ ಮಾಡ್ತೀರಣ್ಣ? ಇದು ಸಿಂಗಲ್ ಪಟ್ಟಿ, ಲೈಟ್ ಪಟ್ಟಿ ಹರಿತೀವಣ್ಣ. ಅಣ್ಣ ಒಂದು ಬೇಜಾರಾಗ್ದಂಗೆ ಒಂದು ಬಿಚ್ಚಿ ತೋರಿಸ್ತೀರ? ತೋರಿಸ್ತಾರ. ಕಲರ್ ಜಾಸ್ತಿ ಈ ತರ ಬಂದಿರೋ ಈ ತರ ಒಂದು ಅರಟಿ ಬಣ್ಣದ ಪಟ್ಟಿ ಬಂದಿದೆ. ಈ ತರ ಬಂದಿರೋ ಅಷ್ಟು ಹರಿತೀವಿ. ಪೂರ್ತಿ ಹಣ್ಣಾಗಿದ್ರಣ ತಗೊಂಡೋಗಲ್ಲ ನಾವು. ಇಲ್ಲೇ ಮೆತ್ತಗಾಗ್ಬಿಟ್ಟಾವ ಅಂತ ತಗೊಂಡೋಗಲ್ಲ. ಯಾಕಂದ್ರೆ ಹೋಗೋಷ್ಟೊತ್ತಿಗೆ 3 ದಿನ 4 ದಿನ ಬೇಕು. ಅದರಿಂದ ಇಂಥ ಕಾಯಿ ತಗೊಂಡೋಗಲ್ಲ ನಾವು. ಇದಕ್ಕೆ ಎಷ್ಟು? ಒಂದು 16 ಟನ್ ಹಾಕ್ತೀರ? ಒಂದು 16 ಆಗ್ತಾವಣ್ಣ. ಈ ಒಂದೆಲ್ಲ ಸಿಗುತ್ತಾ 16 ಟನ್? ಅಥವಾ ಸಿಗಲ್ಲ ಅಣ್ಣ ಅಷ್ಟೊಂದು ಇರಲ್ಲಿ. ಮತ್ತೆ ಹೆಂಗ್ ಮಾಡ್ತೀವಿ? ಬೇರೆ ಕಡೆ ಹೋಗ್ಬೇಕು. ಬೇರೆ ಕಡೆ ಆರ್ಡರ್ ಇದೆಯಾ? ಆಯ್ತು, ರೆಡಿ ಆಯ್ತಣ್ಣ. ಬೇರೆ ಕಡೆ ರೆಡಿ. ಅದೇ ಇವರು ಟ್ರಾನ್ಸ್ಪೋರ್ಟ್ನವರು ಎಲ್ಲ ರೆಡಿ ಮಾಡ್ಕೊಂಡು ಗಾಡಿ ಕರ್ಕೊಂಡ್ ಬರ್ತೀವಿ ಹೊಲಕ್ಕೆ. ಮಾಡಿದಾರೆ ಪ್ಯಾಕಿಂಗ್. ಇದು ಈ ಪ್ಯಾಕಿಂಗ್ ಎಲ್ಲ 5 ಜನ ಮಾಡಿದ್ದಾರೆ. 5 ಜನ. ಇನ್ನು ಮೇಲೆ ಹೋದಂಗೆಲ್ಲ ಈಗ ನೀವು ನೆಕ್ಸ್ಟ್ ಇದ್ರ ಮೇಲೆ ಹತ್ಕೊಂಡು ಅಲ್ಲಿ ಮೇಲೆ ಹಂಗೆ ಜೋಸ ಹಣ್ಣು ಕಾವು ಬರೋದು, ಈ ಬಿಸಿಲಿಗೆ ಕಾವು ಬರೋದು ಏನಾಗಲ್ಲ? ಅದಕ್ಕೆ ಮತ್ತೆ ಹಣ್ಣು ಆಗ್ಬೇಕಂದ್ರೆ ಹುಲ್ಲು ಹಾಕ್ತಿರೋದು. ಇದಕ್ಕೆ ಹಣ್ಣು ಆಗ್ಲಂತಾನೆ ಹಾಕ್ತಿರೋದು. ಮತ್ತೆ ಕಾಯಿನು ಏನ್ ಡ್ಯಾಮೇಜ್ ಬರಬಾರ್ದಂತ ಮೇಲೆಲ್ಲ ಪ್ಯಾಕಿಂಗ್ ಎಲ್ಲ ತಾಡ್ಪಲ್ ಹಾಕ್ತಿವಣ್ಣ ಮೇಲ್ಗಡೆ. ಸ್ನೇಹಿತರೆ ನೋಡಿ, ಹೊಲ್ದವನವರು ಅಲ್ಲಿ ಟಿ ಶರ್ಟ್ ಹಾಕೊಂಡು ಹೋಗ್ತಿದಾರೆ, ಅವ್ರು ಮಾತಾಡ್ತಾರೆ.